ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಯಾರೆಲ್ಲ ನಮ್ಮ ಚಾನೆಲ್ ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ವಿಷಯಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ನೋಡಿ, ತುಲಾ ರಾಶಿಯವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀನಿ. ಅಂದ್ರೆ ತುಲಾ ರಾಶಿಯವರಿಗೆ ಯಾವ ಒಂದು ಗ್ರಹವನ್ನ ಆಳುತ್ತೆ, ಯಾವ ಒಂದು ದೇವರನ್ನ ಪೂಜೆ ಮಾಡ್ಬೇಕು, ಹೇಗೆ ಅವರ ಒಂದು ಗುಣ ಸ್ವಭಾವ ಹೇಗಿರುತ್ತೆ, ಮತ್ತೆ ಅವ್ರು ಯಾವ ರೀತಿ ಅವರ ಜೀವನವನ್ನ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಅವರು ಯಾವ ಒಂದು ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ ತುಲಾ ರಾಶಿಯವ್ರದ್ದು ಹೇಗಿದೆ ಅಂತ. ನೋಡಿ, ತುಲಾ ರಾಶಿ ಶುಕ್ರ ಅಧಿಪತಿಯಾಗಿರ್ತಾರೆ. ರಾಶಿಯಾಧಿಪತಿ ಶುಕ್ರ ಅಂದ್ರೆ ಗೊತ್ತಲ್ವಾ, ದುಡ್ಡು, ಮೋಜು, ಮಸ್ತಿ, ಎಲ್ಲದಕ್ಕಿಂತ ಲಕ್ಸುರಿ ಅಂತ ಹೇಳ್ಬೋದು. ಯಾರು ಮನೆಯಲ್ಲಿ ತುಲಾ ರಾಶಿಯವರು ತುಂಬಾ ಬಡ ಕುಟುಂಬದಲ್ಲಾದ್ರೂ ಸರಿ, ನಾರ್ಮಲ್ ಸಾಮಾನ್ಯ ಕುಟುಂಬದಲ್ಲಾದ್ರೂ ಸರಿ, ರಿಚ್ ಫ್ಯಾಮಿಲಿಯಾದ್ರೂ ಸರಿ, ತುಲಾ ರಾಶಿಯವರು ಯಾರು ಇರ್ತೀರಾ ಆ ಮನೆಯಲ್ಲಿ ಅವರು ಸ್ವಲ್ಪ ಐಫೈ ಆಗಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ಏನಾಗತ್ತೆ ಅಂದ್ರೆ ಸ್ವಲ್ಪ ಕ್ಲೀನ್ ನ ಕೇಳ್ತಾರೆ, ಸ್ವಲ್ಪ ಮೋಜು ಮಸ್ತಿಯನ್ನ ಕೇಳ್ತಾರೆ, ಇರೋರ್ ಮನೆಯಲ್ಲಿ ಮೋಜು ಮಸ್ತಿಯನ್ನ ಕೇಳ್ತಾರೆ. ಅಥವಾ ಏನಾದ್ರೂ ಅವರು ಹೊಸ ಬಟ್ಟೆ ಆಗಿರ್ಬೋದು, ಹೊಸ ಚಪ್ಪಲಿ ಆಗಿರ್ಬೋದು, ಈ ತರ ಅವ್ರಿಗೆ ಅವರು ತುಂಬಾ ಅಲಂಕಾರ ಪ್ರಿಯರಾಗಿರ್ತಾರೆ ಅಂತ ಹೇಳ್ತೀನಿ. ತುಲಾ ರಾಶಿಯವರು ಅಂತ ಬಂದಾಗ ನೋಡಿ, ತಕ್ಕಡಿಯ ಚಿಹ್ನೆ, ತುಲಾ ರಾಶಿಯವರಿಗೆ ತಕ್ಕಡಿಯ ಚಿಹ್ನೆ ಇರುತ್ತೆ. ಆ ತಕ್ಕಡಿ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಒಂದು ಮೇಲೆ ಒಂದು ಕೆಳಗಡೆ. ಅಂದ್ರೆ ಆ ಒಂದು ಸಮಕ್ಕೆ ಬರ್ಬೇಕು ಅಂತಂದ್ರೆ ಒಂದು ನ್ಯಾಯವನ್ನ ಸಮವಾಗಿರ್ಬೇಕು, ಸಮನಾಗಿ ಒಂದು ನ್ಯಾಯವನ್ನ ಒದಗಿಸಿ ಕೊಡುವಂತಹ ಒಂದು ರಾಶಿನೇ ತುಲಾ ರಾಶಿ. ಹಾಗಾಗಿ ತುಲಾ ರಾಶಿಯವರು ಹೇಗಪ್ಪ ಅಂತಂದ್ರೆ ನೋಡಿ, ಅವರು ಸಣ್ಣ ದೇಹ, ಮತ್ತೆ ಉದ್ದ ನಸುಗೆಂಪು, ತುಂಬಾ ಕಲರ್ಫುಲ್ ಆಗಿರ್ತಾರೆ. ಅವರು ತುಂಬಾ ಆಕರ್ಷಕವಾಗಿ, ತುಂಬಾ ಸುಂದರವಾಗಿ ಕೂಡ ಇರ್ತಾರೆ. ಅತಿ ಹೆಚ್ಚು ತುಲಾ ರಾಶಿಯವರು ಈ ಸಿನಿಮಾ ಆರ್ಟಿಸ್ಟ್ ಆಗಿರ್ತಾರೆ. ಅಂದ್ರೆ ಕ್ಯಾಮರಾವನ್ನ ಫೇಸ್ ಮಾಡುವಂತಹ ಒಂದು ಇದು ಸಿನಿಮಾ ರಂಗಭೂಮಿಯಲ್ಲಿರ್ಬೋದು, ಸಿನಿಮಾ ಆರ್ಟಿಸ್ಟ್ ಆಗಿರ್ಬೋದು. ಅದ್ರಲ್ಲೂ ಈ ಕಾಮಿಡಿಯನ್ಸ್ ಅಂತ ಏನ್ ಹೇಳ್ತೀವಿ, ಅವರು ಅತಿ ಹೆಚ್ಚು ತುಲಾ ರಾಶಿಯವರೇ ಆಗಿರ್ತಾರೆ ಅಂತ ಹೇಳ್ತೀನಿ. ಹಾಗೆ ಬಿಸ್ನೆಸ್ ಅಂತ ಮಾಡಿದಾಗ ಒಳ್ಳೊಳ್ಳೆ ಬಿಸ್ನೆಸ್ ಅಲ್ಲಿ ಕೂಡ ಇವ್ರು ಇರ್ತಾರೆ. ಅಂದ್ರೆ ಲಕ್ಸುರಿ ಬಿಸ್ನೆಸ್, ಒಂದು ಹೋಟೆಲ್ ನಡೆಸೋದು, ಅದರ ಒಂದು ಮಾಲೀಕರಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸಿನಿಮಾ ರಂಗವನ್ನೇ ಆಡುವಂತಹ ಒಂದು ಮಾಲೀಕರಾಗಿರ್ಬೋದು. ಹಾಗೆ ಅವರ ಒಂದು ಕ್ಷೇತ್ರದಲ್ಲಿ ಅವರವರು ತುಂಬಾ ಹೈಫೈ ಆಗಿರ್ತಾರೆ ಅಂತ ಹೇಳ್ತಾ ಹೋಗ್ತೇನೆ. ಹಾಗೆ ತುಲಾ ರಾಶಿಯವರು ಮುಖ್ಯವಾಗಿ ಅವರು ಎಲ್ಲಾರ ಜೊತೆನೂ ತುಂಬಾ ಜಾವಿಯಲ್ ಆಗಿರ್ತಾರೆ. ಮತ್ತೆ ಏನಕ್ಕಾದ್ರೂ ನ್ಯಾಯಕ್ಕೆ ಅಂತ ಕರ್ಕೊಂಡು ಹೋದಾಗ ಅದನ್ನ ಕ್ಲೀನ್ ಆಗಿ, ಅವ್ರಿಗೂ ಬೇಜಾರಾಗ್ಬಾರ್ದು, ಇವ್ರಿಗೂ ಬೇಜಾರಾಗ್ಬಾರ್ದು, ಅದೇ ಎರಡೂ ಕಡೆನೂ ಒಂದು ನ್ಯಾಯಬದ್ಧವಾಗಿ ಒಂದು ತೀರ್ಪನ್ನ ಕೊಡ್ತಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಒಂದು ಚಿಹ್ನೆ ತಕ್ಕಡಿ ಆಗಿರುತ್ತೆ. ಆದ್ರೆ ಮನಸ್ಥಿತಿ ಅಂತ ಬಂದಾಗ ಅವರು ಒಬ್ಬರೇ ಇರಕ್ಕೆ ಇಷ್ಟಪಡೋದಿಲ್ಲ, ತುಂಬಾ ಜನದ ಜೊತೆ ಇರ್ಬೇಕು ಅಂತಾರೆ. ಅಂದ್ರೆ ಜಾವಿಯಲ್ ಅಂತ ಹೇಳ್ತೀನಿ. ಅವರು ಒಂದು ಮಾತು, ತುಂಬಾ ಜನ ಕುತ್ಕೊಂಡಾಗ ಮಾತು ಜಾಸ್ತಿ ಮಾತಾಡ್ತಾರೆ, ತುಂಬಾ ಜನದ ಜೊತೆ ಬೆರೀತಾರೆ. ಹಾಗೆ ಮಾತು ಅಂತ ಬಂದಾಗ ತುಂಬಾ ಚೆನ್ನಾಗಿ ಅವರ ಒಂದು ಏನ್ ಹೇಳ್ತೀನಿ, ಮಾತು ಮಾತಾಡ್ತಾ ಅದು ಒಂಥರ ಫ್ರೆಂಡ್ ಆಗಿರ್ಬೋದು, ಇದಾಗಿರ್ಬೋದು, ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ ಅವರು ಹಗಲಿಗಿಂತ ಸಂಜೆ ಒಂದು 3 ಗಂಟೆ 4 ಗಂಟೆ ಮಧ್ಯಾಹ್ನದ ಮೇಲೆ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ಅವ್ರೇನಾದ್ರೂ ಬಿಸ್ನೆಸ್ ಮಾಡಿದ್ದಲ್ಲಿ ಇಡೀ ರಾತ್ರಿ ಅವರು ಆ ಒಂದು ಬಿಸ್ನೆಸ್ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ. ಯೋಚನಾ ಶಕ್ತಿ ತುಂಬಾ ಇರುತ್ತೆ, ತುಂಬಾ ಮೈಲಿಗಲ್ಲು. ಇವಾಗ ಇಲ್ಲಿ ಏನೋ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರ ಯೋಚನೆನೇ ಬೇರೆ ಇರುತ್ತೆ, ಇಲ್ಲಿ ಮಾತಾಡೋದೊಂದು, ಅವರು ಕ್ಯಾಲ್ಕುಲೇಷನ್ ಬೇರೆ, ಯೋಚನೆ ಬೇರೆ ಇರುತ್ತೆ. ಹಾಗೆ ನೋಡಿ, ಅವರು ಒಂಟಿಯಾಗಿ ಇರೋದಕ್ಕೆ ಇಷ್ಟನೇ ಪಡೋದಿಲ್ಲ ತುಲಾ ರಾಶಿಯವರು. ಯಾವಾಗ್ಲೂ ತುಂಬಾ ಜನ ಇರ್ಬೇಕು, ಅವ್ರ ಸುತ್ತಮುತ್ತ ಜನ ಇರ್ಬೇಕು. ಮತ್ತೆ ಅವ್ರನ್ನ ಅವ್ರು ಹೊಗಳ್ಕೊಳ್ಳೋದ್ರಲ್ಲಿ ತುಂಬಾ ನಿಸ್ಸೀಮ್ರು ಅಂತ ಹೇಳ್ಬೋದು. ಅವ್ರನ್ನ ಯಾರಾದ್ರೂ ಹೊಗಳ್ತಾ ಇದ್ರೆ ತುಲಾ ರಾಶಿಯವ್ರನ್ನ ಟಾಪ್ ಅಲ್ಲಿ ಇರ್ತಾರೆ, ಅಂದ್ರೆ ಅಟ್ಟದ ಮೇಲೆ ಇರ್ತಾರೆ ಅಂತ ಹೇಳ್ತೀವಲ್ಲ, ಹಾಗಿರ್ತಾರೆ. ಹಾಗೆ ಮತ್ತೆ ತುಂಬಾ ಸಾಫ್ಟ್ ಕೂಡ ಇರ್ತಾರೆ. ಏನೋ ಒಂದು ಅಂದ್ಬಿಡ್ತಾರೆ, ಆದ್ರೆ ಅದ್ರ ಹಿಂದೆ 100 ಪದ ಇರುತ್ತೆ. ಏನಾದ್ರೂ ಒಂದು ಅಂತಾರೆ ಅಂದ್ರೆ ಅದರ ಒಳಗಡೆ ಅರ್ಥ 100 ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಅವರು ತುಂಬಾ ಅಂದ್ರೆ ಅವರ ಒಂದು ನಂಬರು ಮತ್ತೆ ಅವರ ಒಂದು ಕಲರು ಅಂತ ಬಂದಾಗ ಅವ್ರ ಅತಿ ಹೆಚ್ಚು ಯಾವ ರಾಶಿಯವ್ರ ಜೊತೆ ಒಡನಾಟ ಆದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂದ್ರೆ ನೋಡಿ, ಮೇಷ ರಾಶಿ, ಧನು ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕುಂಭ ರಾಶಿ, ಇವ್ರ ಜೊತೆ ಎಲ್ಲ ತುಂಬಾ ಅತಿ ಹೆಚ್ಚು ಒಡನಾಟವಾಗಿರ್ತಾರೆ. ಈ ಒಂದು ರಾಶಿಗಳು ಕೂಡ ಈ ರಾಶಿಯ ಅವರ ಮನೇಲಿ ಅಕ್ಕ, ತಮ್ಮ, ಅಣ್ಣ, ತಂಗಿ, ಹೆಂಡತಿ,
ಅಥವಾ ಫ್ರೆಂಡ್, ಈ ರಾಶಿಯವರು ಯಾರೇ ಆಗಿದ್ರು ಇವ್ರಿಗೆ ತುಂಬಾ ಲಕ್ ಅನ್ನ ತಂದು ಕೊಡುತ್ತೆ. ತುಂಬಾ ಅವ್ರ ಜೊತೆ ಮಾತಾಡಿದಾಗ ಇವ್ರಿಗೆ ಯಾವುದೇ ಒಂದು ಅಡ್ಡ ಪರಿಣಾಮಗಳಿರೋದಿಲ್ಲ, ಯಾವುದೇ ಒಂದು ಮೋಸದ ಒಂದು ವಾತಾವರಣ ಕೂಡ ಇರೋದಿಲ್ಲ. ಹಾಗೆ ತುಲಾರಾಶಿಯವರಿಗೆ ನಂಬರ್ ಅಂತ ಬಂದಾಗ 4, 6, 13, 15, 24 ಇದೆಲ್ಲ ಕೂಡ ಇವರ ಒಂದು ಫೇವರೇಟ್ ನಂಬರ್ ಆಗಿರುತ್ತೆ, ಒಂದು ಸೀಕ್ರೆಟ್ ನಂಬರ್ ಕೂಡ ಆಗಿರುತ್ತೆ. ಶುಕ್ರ ಅಂತ ಬಂದಾಗ ಇವರು ಶುಕ್ರ ಅಂದಾಗ ಅತ್ತಿ ಮರವನ್ನ ಅತಿ ಹೆಚ್ಚು ಇವರು ತುಲಾರಾಶಿಯವರು ಒಂದು ಸತಿ ಎಲ್ಲಾದ್ರೂ ಟಚ್ ಮಾಡೋದಾಗ್ಲಿ, ಅದನ್ನ ಮುಟ್ಟೋದಾಗ್ಲಿ, ಅಥವಾ ಅದರ ಒಂದು ಸಣ್ಣ ಒಂದು ಕೊಂಬೆ, ಅದರ ಒಂದು ಕಾಯಿ ಬರುತ್ತೆ ಗೊತ್ತಾ, ಅತ್ತಿಯ ಒಂದು ಕಾಯಿ. ತುಲಾರಾಶಿಯವರು ಆ ಒಂದು ಕಾಯನ್ನ ಒಂದು ಬೆಳ್ಳಿಯಲ್ಲಿ ರಿಂಗ್ ಆದ್ರೂ ಮಾಡಿಸಿ ಹಾಕೊಳ್ಬಹುದು, ಅಥವಾ ಆ ಒಂದು ಕಾಯನ್ನ ನಿಮ್ಮ ಟ್ರೆಸರ್ ಅಲ್ಲಿ ಇಟ್ಕೊಳ್ಳೋದು, ನಿಮ್ಮ ಒಂದು ಬೀರುವಲ್ಲಿ ಇಟ್ಕೊಳ್ಳೋದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದು, ಅಥವಾ ನಿಮ್ಮ ಆಫೀಸ್ ಅಲ್ಲಿ ಇಟ್ಕೊಳ್ಳೋದು. ಇದನ್ನ ಮಾಡ್ತಾ ಬಂದಲ್ಲಿ ನಿಮ್ ಯೋಗ, ಇದು ನಿಮ್ಮ ಸಕ್ಸಸ್ಗೆ ಒಂದು ಸೀಕ್ರೆಟ್ ಮಂತ್ರ ಅಂತಾನೆ ಹೇಳ್ಬೋದು. ಈ ಒಂದು ಅತ್ತಿ ಕಾಯನ್ನ ತಂದು ಆ ಶುಕ್ರನನ್ನ ನೆನೆಸ್ಕೊಂಡು, ಮಹಾವಿಷ್ಣುವನ್ನ ನೆನೆಸ್ಕೊಂಡು, ಮಹಾಲಕ್ಷ್ಮಿಯನ್ನ ನೆನೆಸ್ಕೊಂಡು ನಿಮ್ಮ ಡ್ರಾಯರು, ನಿಮ್ಮ ಟ್ರೆಸರ್ ಬಾಕ್ಸ್ ಅಲ್ಲಿ ಯಾವಾಗ ಇಟ್ಕೊಳ್ತಿರೋ ನಿಮ್ಮ ಯೋಗ, ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ. ನಿಮ್ಮ ದುಡ್ಡಿಗೆ, ನಿಮ್ಗೆ ದುಡ್ಡು ಎಲ್ಲಿ ಖರ್ಚಾಗ್ತಿರುತ್ತೆ ಆ ಒಂದು ಖರ್ಚನ್ನ ನಿಮ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಅತಿ ಹೆಚ್ಚು ನೀವು ಅತ್ತಿ ಮರವನ್ನ ಆರಾಧಿಸ್ಬೇಕಾಗತ್ತೆ. ಅದರ ಎಲೆ, ಅದರ ಕಾಯಿ, ಅದರ ಒಂದು ರೆಂಬೆ, ಕೊಂಬೆ, ಅದು ಕೂಡ ನಿಮ್ಗೆ ಪಾಸಿಟಿವ್ ನ ತಂದ್ಕೊಡುತ್ತೆ, ನಿಮ್ಮ ಅದೃಷ್ಟವನ್ನ ದುಪ್ಪಟ್ಟು ಮಾಡುತ್ತೆ. ಹಾಗೆ ಅದರ ಜೊತೆ ನಮ್ಮ ಒಂದು ತುಲಾರಾಶಿಗೆ ಶುಕ್ರನ ಒಂದು ಕಲ್ಲು, ಶುಕ್ರನ ಒಂದು ಸ್ಟೋನ್ ಅನ್ನ ನೀವು ಮನೇಲಿ ತಗೊಂಡೋಗಿ ಇಟ್ಕೊಂಡಾಗ ನಿಮ್ಮ ಮನೆಯಲ್ಲಿ ಕುಬೇರಾನೇ ಇದ್ದಂಗಿರುತ್ತೆ. ಆ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಆಗಿರ್ಬೋದು, ನಿಮ್ಮ ಟ್ರೆಸರ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಅಡಿಗೆ ಮನೇಲಿ ಕೂಡ ಇದು ತುಂಬಾ ನಿಮ್ಗೆ ಯೂಸ್ ಆಗತ್ತೆ ಕುಬೇರ. ಯಾಕಂದ್ರೆ ತುಂಬಾ ಹೆಂಗಸರು ವಾಸ ಮಾಡೋದೇ ಅಡಿಗೆ ಮನೆಯಲ್ಲಿ, ತುಂಬಾ ಅತಿ ಹೆಚ್ಚು ಟೈಮ್ ಪಾಸ್ ಮಾಡೋದು ಲೇಡೀಸ್. ಶುಕ್ರ ಅಂದ್ರೆ ಹೆಂಗಸರಿಗೆ ಸಂಬಂಧಪಟ್ಟ ಒಂದು ಗ್ರಹ ಅಂತ ಹೇಳ್ಬೋದು. ಆ ಶುಕ್ರನ ಒಂದು ಸಂಕೇತ ಅಡಿಗೆ ಮನೇಲಿ ಇಟ್ಟಾಗ ತುಂಬಾ ಪಾಸಿಟಿವ್ ಆಗುತ್ತೆ. ಅದರ ಒಂದು ಬ್ರೇಸ್ಲೆಟ್ ಕೂಡ ನೀವು ಕೈ ಹಾಕೊಂಡಾಗ ಅತಿ ಹೆಚ್ಚು ನಿಮ್ ಕೆಲಸ ಕಾರ್ಯಗಳು, ನಿಮ್ಮ ಕೆರಿಯರ್ ಏನಿದೆ ಅದು ದುಪ್ಪಟ್ಟಾಗ್ತಾ ಹೋಗುತ್ತೆ. ನಿಮ್ಮ ಕೆರಿಯರ್ ಚೇಂಜ್ ಆಗುತ್ತೆ. ಯಾಕಪ್ಪ ನನ್ಗೆ ಇಷ್ಟೊಂದು ಕಷ್ಟ ಅನ್ಕೊಳ್ತಿರ್ತೀರಾ, ಆದ್ರೆ ನಿಮಗ್ ಬೇಕಾಗಿರೋದು, ನಿಮ್ಮ ರಾಶಿಗೆ ಏನ್ ಬೇಕು, ನಿಮ್ಮ ಒಂದು ರಾಶಿಯವರು ಏನ್ ಮಾಡ್ಬೇಕು ಅದನ್ನ ನಿಮ್ಗೆ ಗೊತ್ತಿರಲ್ಲ. ನೀವು ಯಾವಾಗ್ಲೂ ಒಂದ್ ತಾವರೆ ಹೂವು, ತುಲಾ ರಾಶಿಯವರು ಯಾವಾಗ ನೀವು ದೇವಸ್ಥಾನಕ್ಕೆ ಹೋಗ್ಲಿ ಅಥವಾ ನಿಮ್ ಮನೇಲಿ ಪೂಜೆ ಮಾಡ್ಲಿ, ಒಂದ್ ಸಣ್ಣದೊಂದು ತಾವರೆ, ಬಿಳಿ ತಾವರೆ ಆಗಿರ್ಬೋದು, ಕೆಂಪು ತಾವರೆ ಆಗಿರ್ಬೋದು, ಈ ತಾವರೆ, ಜಾಜಿ ಮಲ್ಲಿಗೆ ಹೂವನ್ನ ಅತಿ ಹೆಚ್ಚು ನೀವು ನಿಮ್ಮ ಮನೆ ದೇವರಿಗೆ ಇಟ್ಬಿಟ್ಟು ಪೂಜಿಸಿ. ನೀವು ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಹೂವನ್ನ ನಿಮ್ಮ ಕೈಯಾರ ತಗೊಂಡೋಗಿ ದೇವ್ರಿಗೆ ಕೊಡಿ. ಅದು ನಿಮ್ಗೆ ಹೆಚ್ಚು ಅದೃಷ್ಟವನ್ನ ತಂದ್ಕೊಡುತ್ತೆ, ನಿಮ್ಮ ಬೇಡಿಕೆ ಈಡೇರುತ್ತೆ ಕೂಡ. ಹಾಗೆ ನಿಮ್ಮ ಮನೆಯಲ್ಲಿ ಅವರೆಕಾಳು, ತುಲಾರಾಶಿಯವರು ಅತಿ ಹೆಚ್ಚು ನಿಮ್ಮ ಮನೇಲಿ ಅವರೆಕಾಳನ್ನ ಸ್ಟಾಕ್ ಮಾಡಿ. ಅವರೆಕಾಳು ಎಲ್ಲೆಲ್ಲಿ ನೀವು ಇಡ್ತೀರೋ ಅದು ಅಕಸ್ಮಾತ್ ಒಂದ್ 5-6 ಕಾಳನ್ನ ಒಂದು ಚಿಕ್ಕ ಒಂದು ಕವರ್ ಮಾಡಿ ನಿಮ್ ಪರ್ಸಲ್ ಇಡಿ, ನಿಮ್ ಪ್ಯಾಕೆಟ್ ಅಲ್ಲಿ ಇಡಿ. ಅವಾಗ ನೋಡಿ ತುಲಾರಾಶಿಯವರು ನಿಮ್ಮ ಒಂದು ಸೀಕ್ರೆಟ್ ಸಕ್ಸಸ್ ಇದೇನೆ ಅಂತ ಹೇಳಿದ್ರೆ, ನಿಮ್ಮ ಸಕ್ಸಸ್ಗೆ ಇದೇ ಒಂದು ಮೂಲ ಮಂತ್ರ ಆಗಿರುತ್ತೆ. ಮಂತ್ರ ಹೇಳೋದೇ ಬೇಡ, ನಾವು ಆ ಒಂದು ಮೂಲನ ಅವರೆಕಾಳನ್ನ ನೀವು ಯೂಸ್ ಮಾಡಿದಾಗ ಅದರ ಒಂದು ವೈಬ್ರೇಷನ್, ಶುಕ್ರನ ಒಂದು ಅಂಶ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಕೆಲ್ಸದಲ್ಲಿ ಇರುತ್ತೆ, ನೀವು ಮಾಡೋ ಕೆಲ್ಸದ ಜಾಗದಲ್ಲಿ ಇರುತ್ತೆ, ನೀವು ನಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅವರೆಕಾಳನ್ನ ನಿಮ್ಮ ಮನೆಯಲ್ಲಿಡಿ, ನಿಮ್ಮ ಒಂದು ಪರ್ಸಲ್ ಇಡಿ, ನಿಮ್ಮ ಟ್ರೆಸರ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಇದರ ಜೊತೆ ನಮ್ಮ ಒಂದು ಶುಕ್ರನ ಬ್ರೇಸ್ಲೆಟ್, ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ, ನೀವು ನಮ್ಮ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ನಿಮ್ಮ ಶುಕ್ರನ ಬ್ರೇಸ್ಲೆಟ್ ಆಗಿರ್ಬೋದು, ಶುಕ್ರನ ಒಂದು ಸ್ಟೋನ್ ಆಗಿರ್ಬೋದು, ಅದು ಖಂಡಿತವಾಗ್ಲೂ ನಿಮ್ಗೆ ಒದಗಿಸ್ಕೊಡ್ತೀವಿ. ಅದನ್ನ ತಗೊಂಡೋಗಿ, ನಾನು ಹೇಳ್ದೆ ಅಲ್ವಾ, ನಿಮ್ಮ ರೂಮ್ ಅಲ್ಲಿ, ನಿಮ್ಮ ಅಡಿಗೆ ಮನೆಯಲ್ಲಿ, ನಿಮ್ಮ ಒಂದು ಅದು ನಮ್ಮ ಸಂಸ್ಥೆಯಿಂದ ಅತಿ ಮುಖ್ಯವಾಗಿ ನಿಮ್ಗೆ ಅದ್ರ ಡೀಟೇಲ್ಸ್ ನ ಕೊಡ್ತೀವಿ. ಅದನ್ನ ತಗೊಂಡೋಗಿ ಇಟ್ಕೊಂಡಾಗ ನಿಮ್ಮ ಮನೆಯ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮುಖ್ಯವಾಗಿ ನಿಮ್ಮ ದುಡ್ಡಿನ ಪ್ರಾಬ್ಲಮ್, ತುಲಾರಾಶಿಯವರಿಗೆ ಅತಿ ಹೆಚ್ಚು ನ್ಯಾಯ 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 ಅಂತ ಹೋಗಿ ಹೋಗಿ ದುಡ್ಡಿನಲ್ಲಿ ತುಂಬಾ ಸಿಕ್ಕಾಕೊಳ್ತೀರಿ. ಈ ದುಡ್ಡಿನ ಪ್ರಾಬ್ಲಮ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ತುಲಾ ರಾಶಿಯವರು ಅವರ ಒಂದು ಗುಣ, ಅವರ ಒಂದು ನಡವಳಿಕೆಯಿಂದ ಅವರು ಅತಿ ಹೆಚ್ಚು ಮೋಸ ಹೋಗೋದು ಕೂಡ ಜಾಸ್ತಿ ಇರುತ್ತೆ. ತುಲಾರಾಶಿಯವರು ಅಂದ್ರೆ ತುಂಬಾ ಏನಂತಂದ್ರೆ, ಯಾರನ್ನಾದ್ರೂ ನಂಬಿ 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 ಈ ನ್ಯಾಯ ಮಾಡಕ್ ಹೋಗ್ತಿರಲ್ವಾ, ನ್ಯಾಯಾಧೀಶರು ಏನಿರ್ತಾರೆ ಅವರು ಸುಮ್ನೆ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ಕೆಲವು ಜನ ಕಳ್ಕೊಂಡ್ ಬಿಟ್ಟಿರ್ತಾರೆ. ಹಾಗಾಗಿ ತುಲಾರಾಶಿಯವರು ಈ ಒಂದು ಸ್ಟೋನ್ ಅನ್ನ ಮತ್ತೆ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ, ಮತ್ತೆ ನಾನ್ ಹೇಳಿರೋ ಒಂದು ಈ ಸೂಪರ್ ಸಕ್ಸಸ್ ಸೀಕ್ರೆಟ್ ಇದೆಯಲ್ಲ ಅದನ್ನ ಯೂಸ್ ಮಾಡಿ
ಖಂಡಿತ ನೋಡಿ. ತುಲಾರಾಶಿಯವರೆಲ್ಲ ಹೇಗ್ ಇರ್ತೀರಾ ಅಂತ ನೋಡಿ. ಇಷ್ಟು ದಿನ ಗೊತ್ತಿರ್ಲಿಲ್ಲ, ಇನ್ನು ಮೇಲೆ ನಿಮ್ಗೆ ಈ ಸೀಕ್ರೆಟ್ ಗೊತ್ತಾದ್ಮೇಲೆ ಅದನ್ನ ಯೂಸ್ ಮಾಡ್ತಾ ಹೋಗಿ. ಮತ್ತೆ 6 ಅನ್ನೋ ನಂಬರ್ನ ಅತಿ ಹೆಚ್ಚು 6ಅನ್ನ ಯೂಸ್ ಮಾಡಿ. 624 ಅನ್ನೋ ನಂಬರ್ನ ತುಲಾರಾಶಿಯವರು ನಿಮ್ಗೆ ಹೇಗ್ ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಅದು ನಿಮ್ಗೆ ತುಂಬಾ ಪಾಸಿಟಿವ್ ನ ಕೊಡುತ್ತೆ. ನಿಮ್ಮ ಒಂದು ದಿನದ ಒಂದು ಏಳಿಗೆಯನ್ನ ತಂದ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸಾಕಷ್ಟು ಸೂಪರ್ ಸಕ್ಸಸ್ ಸೀಕ್ರೆಟ್ ನ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಧನ್ಯವಾದ.